ನನಗೆ ಮ್ಯಾಥ್ಸಲ್ಲಿ ಸ್ಕೋರ್ ಆಗ್ತಿರಲಿಲ್ಲ ಆ್ಯಂಡ್ ದೆನ್ EIKR ಇಂಟ್ರೊಡ್ಯೂಸ್ ಆಯಿತು ನಮಗೆ. ಆವಾಗ ಕಾನ್ಸೆಪ್ಟ್ ಬೇಸ್ಡ್ ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್ ಅಂತ ಅನಿಸ್ತು. ನನಗೆ ಅದು ಸ್ಕೂಲಿಂದ ಅಷ್ಟು ಕ್ಲಾರಿಟಿ ನನಗೆ ಸಿಕ್ಕಿರಲಿಲ್ಲ. ಸೊ ನನ್ನ 8 ಮಾರ್ಕ್ಸು ಮ್ಯಾಥ್ಸಿಂದ ತುಂಬ ಕಮ್ಮಿ ಬಂದಿತ್ತು. ದಟ್ ವಾಸ್ ಮೈ ಚಾಲೆಂಜ್. ಆ್ಯಂಡ್ ದೆನ್ ನನಗೆ ಹೆಂಗೆ ಸುನಿಲ್ ಸರ್ ಹೆಲ್ಪ್ ಮಾಡಿದ್ರು ಅಂತ ಅಂದರೆ ತುಂಬ ಪ್ರಾಕ್ಟೀಸ್ ಮಾಡಿಸೋರು ಮತ್ತು ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ ತುಂಬ ಮಾಡಿಸ್ತಿದ್ರು. ಅದು ನನಗೆ ಅದು ಆ್ಯಕ್ಚುಲಿ 9th ಸ್ಕೋರ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಯಿತು. ಫಸ್ಟು ನಾನು ಸೈನ್ಸ್ ಟೆಕ್ಸ್ಟ್ ಬುಕ್ ನೋಡಿದಾಗ ನನಗೆ ಅನಿಸಿದ್ದು ಕೆಮಿಸ್ಟ್ರಿ ಮತ್ತು ಫಿಸಿಕ್ಸಲ್ಲಿ ತುಂಬ ಹೊಸ ಕಾನ್ಸೆಪ್ಟ್ ಎಲ್ಲ ಆ್ಯಡ್ ಆಗಿತ್ತು. ನನಗೆ ಅದು ಫಸ್ಟ್ ಡೇ ಕ್ಲಾಸಲ್ಲಿ ಕೂತಾಗ ನಂಗೆ ನಿಜವಾಗ್ಲೂ ಏನೂ ಅರ್ಥ ಆಗಿರಲಿಲ್ಲ. ದಟ್ ವಾಸ್ ದ ಮೇನ್ ರೀಸನ್ ನನಗೆ ಗೈಡೆನ್ಸ್ ಬೇಕು ಅಂತ ಅನಿಸಿದ್ದು. ಶಂಕರ್ ಲರ್ನಿಂಗ್ ಸೆಂಟರ್ನಲ್ಲಿ 8ನೇ ತರಗತಿಗೆ ಜಾಯಿನ್ ಆಗಿದ್ದೆ. ನಾನು ಮ್ಯಾಥ್ಸ್ ಸೈನ್ಸಲ್ಲಿ ತುಂಬ ವೀಕ್ ಆಗಿದ್ದೆ. ಇಲ್ಲಿಗೆ ಬಂದಾಗ ನಂದು ತುಂಬ ಅಂದರೆ 50ಇಂದ ಕೆಳಗಡೆ ಇತ್ತು ಮಾರ್ಕ್ಸು. ಈಗ ನಂದು 70 ಮೇಲೋಗಿದೆ. ಸುನಿಲ್ ಸರ್ ನನಗೆ ತುಂಬ ಹೆಲ್ಪ್ ಆಗಿದೆ. ಯಾವಾಗ ಕೇಳಿದ್ರು ಅವರು ತುಂಬ ರೆಸ್ಪಾಂಡ್ ಮಾಡ್ತಾಯಿದ್ರು. ಎಕ್ಸಾಮ್ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟು ಆಮೇಲೆ ಬೇಕಿದ್ದಾಗ ಕ್ಲಾಸಸ್ ಮಾಡ್ತಿದ್ರು. ಮುಂಚೆ ನನಗೆ ಇದು ಸ್ಕೂಲಲ್ಲಿ ಮ್ಯಾಥ್ಸು ಮತ್ತು ಸೈನ್ಸ್ ಪೀರಿಯಡ್ದು ಬಂದಾಗ ಅಯ್ಯೋ ಯಾರು ಕೇಳ್ತಾರೆ ಪಾಠ ಅರ್ಥನೂ ಆಗಲ್ಲ ಏನಿಲ್ಲ ಅಂತ ಬೇಜಾರಾಗೋದು. ಆದರೆ ಇಲ್ಲಿ ಟ್ಯೂಷನಿಗೆ ಸೇರಿಕೊಂಡು ಸುನಿಲ್ ಸರ್ ಹತ್ರ ಪಾಠ ಕೇಳಿಸ್ಕೊಂಡು ಆಮೇಲೆ ಅಲ್ಲಿ ಹೋದಾಗ ನನಗೆ ಯಾವಾಗ ಬರುತ್ತೆ ಮ್ಯಾಥ್ಸು ಮತ್ತು ಸೈನ್ಸ್ ಪೀರಿಯಡ್ ಯಾವಾಗ ಬರುತ್ತೆ ಆನ್ಸರ್ ಹೇಳ್ಬೇಕು ಅಂತ ಅನಿಸುತ್ತೆ. ಸ್ಟಾರ್ಟಿಂಗಲ್ಲಿ ಮ್ಯಾಥ್ಸ್ ಮತ್ತು ಸೈನ್ಸಲ್ಲಿ ತುಂಬ ಚಾಲೆಂಜ್ ನನಗೆ ತುಂಬ ಕಷ್ಟ ಆಗ್ತಿತ್ತು. ಆ್ಯಂಡ್ ನಮ್ಮ ಸ್ಕೂಲಲ್ಲಿ EIKR ಕೂಡ ಇಂಟ್ರೊಡ್ಯೂಸ್ ಮಾಡಿದರು. ಸೊ ಆ ಕಾನ್ಸೆಪ್ಟ್ಸ್ ಎಲ್ಲ ನನಗೆ ಪ್ರಾಪರಾಗಿ ಅರ್ಥ ಆಗ್ತಿರಲಿಲ್ಲ. ಆ್ಯಂಡ್ ಸ್ಕೂಲಲ್ಲಿ ಹೇಳ್ಕೊಡೋದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು. ಸೊ ಆ ಥರ ಎಲ್ಲ ಇದ್ದಾಗ ಸುನಿಲ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಲೈಕ್ ಅಪ್ಲಿಕೇಶನ್ಸ್ ಕ್ವೆಶನ್ಸ್ನೆಲ್ಲ ಆ ಥರ ಹೇಳ್ಕೊಟ್ಟು ಆಮೇಲೆ ನೀಟಾಗಿ ಕಾನ್ಸೆಪ್ಟ್ಸ್ನ ಅರ್ಥ ಮಾಡಿಸಿ ತುಂಬ ಪ್ರಾಕ್ಟಿಕಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಲೈಕ್ ಎಷ್ಟೊಂದು ಡಿಫಿಕಲ್ಟ್ ಕಾನ್ಸೆಪ್ಟ್ಸ್ನೆಲ್ಲ ತುಂಬ ಕಷ್ಟಪಡ್ತಿದ್ದೆ ಆ್ಯಂಡ್ ಅದನ್ನು ಸುನಿಲ್ ಸರ್ ತುಂಬ ಈಸಿ ಮಾಡಿಕೊಟ್ರು. ಮತ್ತು ನನಗೆ ಅವರು ಹೆಂಗೆ ಹೆಲ್ಪ್ ಮಾಡಿದ್ದಾರೆ ಅಂದರೆ ನನ್ನ ಗ್ರೇಡ್ಸ್ ಕೂಡ 9th ಸ್ವಲ್ಪ ಇಂಪ್ರೂವ್ ಆಗಿದೆ. ಆಮೇಲೆ ನನ್ನ ಸ್ಪೀಡ್ ಕೂಡ ಅಷ್ಟೇ. ಲೈಕ್ ನಾನು ಎಕ್ಸಾಮ್ಸಲ್ಲಿ ತುಂಬ ಕಷ್ಟಪಡ್ತಿದ್ದೆ. ಲೈಕ್ ಕ್ಲಾಸ್ ಟೈಮ್ಸಲ್ಲಿ ಸ್ಪೀಡ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗ್ತಿರಲಿಲ್ಲ, ಅದು ಕೂಡ ಮ್ಯಾನೇಜ್ ಆಯಿತು. ಲೈಕ್ ಸುನಿಲ್ ಸರ್ ಹೇಳ್ಕೊಟ್ಟಿರೋ ಟೆಕ್ನಿಕ್ಸಿಂದ ಪ್ರಾಬ್ಲಮ್ಸ್ನ ನಾನೇ ಓನಾಗಿ ಸಾಲ್ವ್ ಮಾಡಿ ಆ ಥರ ನನಗೆ ಕಾನ್ಫಿಡೆನ್ಸ್ ಬಂತು ಅದಾದಮೇಲೆ.